ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಅವರ ಹುಟ್ಟುಹಬ್ಬವನ್ನ ವಾರ್ಡ್ ಅಧ್ಯಕ್ಷರು ಹಾಗೂ ಪಕ್ಷದ ಕಾರ್ಯಕರ್ತರು ಅದ್ದೂರಿಯಾಗಿ ಆಚರಿಸಿದರು. ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿದ ಕಾರ್ಯಕರ್ತರು ಶಶಿಕುಮಾರ್ ಅವರ ಮುಂದಿನ ರಾಜಕೀಯ ಪಯಣಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಜೆಡಿಎಸ್ ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸುವತ್ತ ಗಮನಹರಿಸಿರುವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಕ್ಷೇತ್ರದಲ್ಲಿ ಶಶಿಕುಮಾರ್ ಅವರು ನಡೆಸುತ್ತಿರುವ ಸಂಘಟನಾ ಕಾರ್ಯ ಹಾಗೂ ಜನಪರ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ಪಕ್ಷದ ವರಿಷ್ಠರು ನನಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ನೀಡಿದರೆ ರಾಜಾಜಿನಗರ ಕ್ಷೇತ್ರದಲ್ಲಿ ಬಹುಮತಗಳಿಂದ ಗೆದ್ದು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಹಿತಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ರೂಪಿಸುವುದು ನನ್ನ ಗುರಿಯಾಗಿದೆ. ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ರಾಜಕೀಯ ಸಂಕಲ್ಪವನ್ನೂ ವ್ಯಕ್ತಪಡಿಸಿದ ಎಂಆರ್ ಶಶಿಕುಮಾರ್, ಕ್ಷೇತ್ರದ ಜನರ ಆಶೀರ್ವಾದ ಮತ್ತು ಕಾರ್ಯಕರ್ತರ ಬೆಂಬಲವೇ ತಮ್ಮ ಶಕ್ತಿಯಾಗಿದೆ ಎಂದು ಹೇಳಿದರು. ಕಾರ್ಯಕರ್ತರ ಶುಭಾಶಯಗಳ ಮಧ್ಯೆ ನಡೆದ ಈ ಹುಟ್ಟುಹಬ್ಬದ ಆಚರಣೆ ರಾಜಾಜಿನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ವೇದಿಕೆಯಾಗಿತ್ತು. ಅಭಿಷೇಕ್, ನ್ಯೂಸ್ ಲೈನ್ ಕನ್ನಡ, ಬೆಂಗಳೂರು. ಆತ್ಮೀಯ ಸ್ನೇಹಿತರಾದ ಶಶಿಕುಮಾರ್ ನಾವು 1993 ಇಸ್ವಿಯಿಂದ ಕಾಲೇಜಿಂದನೂ ಸಹ ಸ್ನೇಹಿತರು. ಇವತ್ತು ಅವ್ರದ್ದು ಹುಟ್ಟುಹಬ್ಬ ಅತಿ ಸಂತೋಷದಿಂದ ಬಂದು ಅವ್ರಿಗೆ ವಿಶ್ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಬಂದೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೋರ್ತಾಯಿದ್ವಿ. ಖಂಡಿತ ರಾಜಕೀಯವಾಗಿ ಅವ್ರಿಗೆ ಯಾವತ್ತೂ ಬೆಂಬಲವಾಗಿ ನಾನು ಅವತ್ತಿಂದನೂ ನಿಂತಿದ್ದೀನಿ, ಮುಂದೆನೂ ನಿಲ್ತೀವಿ. ಅವ್ರಿಗೊಂದು ಅವಕಾಶ ಸಿಗಲಿ ಅಂತ ದೇವ್ರನ್ನ ಪ್ರಾರ್ಥಿಸ್ತೀನಿ. ಖಂಡಿತ ಈ ರಾಜಕೀಯ ಸಮಾಜ ಸೇವೆ ಎರಡೂ ಇರಬೇಕು, ಒಂದೇ ಇದ್ರೆ ಆಗಲ್ಲ. ಇವತ್ತಿನ ಕಾಲದಲ್ಲಿ ರಾಜಕೀಯ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಸಮಾಜ ಸೇವೆ ಅಂತೂ ತುಂಬ ಮಾಡಿದ್ದಾರೆ. ಅದೇ ಥರ ರಾಜಕೀಯದಲ್ಲೂ ಒಂದೇನೋ ಲಾಸ್ಟ್ ಟೈಮ್ ಒಂದು ಸ್ವಲ್ಪ ದುರಾದೃಷ್ಟದಿಂದ ಕಮ್ಮಿ ಮಾರ್ಜಿನಿಂದ ಸೋತಿದ್ದಾರೆ. ಈ ಸಲ ಒಂದು ಅವಕಾಶ ಇದೆ, ಆ ಅವಕಾಶ ಭಗವಂತ ಅವ್ರಿಗೂ ಆಶೀರ್ವಾದ ಮಾಡಿ ಜನಗಳು ಅವರ ಸೇವೆ ಮತ್ತು ರಾಜಕೀಯದಲ್ಲಿ ಅವ್ರೇನು ಮುನ್ನುಗ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ವಿಶೇಷವಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಅವರಿಗೆ ಬೆಂಗಳೂರು ಮಹಾನಗರ ಅಂದರೆ GBA JDS ಪಕ್ಷ ವತಿಯಿಂದ ಹಾಗೂ ನಮ್ಮ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಕಳೆದ ಚುನಾವಣೆ ಸಂದರ್ಭಗಳಲ್ಲಿ ನೋಡಿದ್ರೆ ಅವರು ರಾಜಾಜಿನಗರದಲ್ಲಿ BBMP ಚುನಾವಣೆಗೆ ನಿಂತಾಗ ಅತಿ ಹೆಚ್ಚು ಮತಗಳನ್ನು ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಿವನಗರ ವಾರ್ಡಿಂದ GBA ಸದಸ್ಯರಾಗಿ ಆಯ್ಕೆಯಾಗಲಿ ಅಂತ ನಾನು ಈ ಕ್ಷೇತ್ರದ ಜನರಿಗೆ ಪರವಾಗಿ ಕೇಳ್ಕೊಳ್ತೀನಿ. ಶಶಿಯಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಎಲೆಕ್ಷನಲ್ಲಿ ಗೆಲ್ಲಿಸಿ ಆರೋಗ್ಯ ಕೊಡಲಿ, ಮುಂದೆ MLA ಆಗಲಿ, ಆಮೇಲೆ ಇನ್ನೊಂದು ಈ ಕ್ಷೇತ್ರಕ್ಕೆ ಮೇಯರ್ ಆಗಲಿ ಅಂತ ಕೇಳ್ತಾರೆ. ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ಆಗಲಿ ಆಶೀರ್ವಾದ ಸರ್, ಗೆಲ್ಲಿಸ್ಬೇಕು. ನಿಮ್ಮೆಲ್ಲ ಸೇರಿ ಗೆಲ್ಲಿಸ್ತಾರೆ, ನಮಗೂ ಸ್ವಲ್ಪ ಅನ್ನ ಹಾಕ್ತಾರೆ ಅಷ್ಟೇ. ಹೇಳಿ ನಮ್ಗೆ ಎಲ್ಲನೂ ಗೆಲ್ಲಿಸಿ ಅವ್ರನ್ನ ನಿಲ್ಲಿಸ್ಬೇಕು ಅಷ್ಟೇ. ನಮ್ಗೆ ಕಾಪಾಡಲಿ ಹೇಳಿ ಆ ಮಾದೇಶ್ಪುರ ಅವ್ರು ಕಾಪಾಡಲಿಯಪ್ಪ. 7 ಮಲೆ ಕೊಡಲಿ ಉಗ್ಗೇ ಮಾದಪ್ಪ. ಇಲ್ಲ, ತುಂಬ ಖುಷಿ ಆಗ್ತದೆ. ಯಾಕೆಂತಂದರೆ ಇಂಥ ನಿಷ್ಠಾವಂತ ಕಾರ್ಯಕರ್ತರು, ಇಂಥ ನಿಷ್ಠೆ ಉಳ್ಳವಂಥವ್ರು ನಮ್ಮ JDS ಪಾರ್ಟಿಲಿರೋದು. ಅದರಲ್ಲಿ ನಮ್ಮ ರಾಜಾಂಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಂಥ ಕಾರ್ಯಕರ್ತರಿದ್ದಾರೆ. ಯಾಕೆಂದರೆ ನಾನು ನಮ್ಮೆಲ್ಲರಿಗೂ ಕಾರ್ಯಕರ್ತರು ಇವರೆಲ್ಲ ಬಂದಿರೋರಿಗೆಲ್ಲ ನನಗೆ ಒಂದು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸ್ನೇಹಿತರು ಪ್ರದೀಪ್ ಆಗಲಿ, ಕಾವೇರಿ ಆಗಲಿ ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರೂ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. GBAಗೆ ನಾವು ರೆಡಿ ಆಗ್ತಾಯಿದ್ವಿ. ಹೆಂಗೆ ಸರ್ಕಾರ ರೆಡಿ ಆಗ್ತಾಯಿದೆ, ನಾವು ಫಸ್ಟೇ ರೆಡಿ ಆಗಿದ್ವಿ. ಸರ್ಕಾರನೇ ಮುಂದೆ ಮಾಡ್ಕೊಂಡು ಹೋಗ್ತಾಯಿದೆ. ಬಟ್ ಎನಿ ಟೈಮ್ GBA ಎಲೆಕ್ಷನ್ ಬಂದ್ರೂ ನಾವು ಎನಿ ಟೈಮ್ ಫೇಸ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ನಾವು 11 ವಾರ್ಡಲ್ಲಿ 5 ವಾರ್ಡ್ನ ನಾವು ನಮ್ಮ ಮಿತ್ರ ಪಕ್ಷಕ್ಕೆ ಕೇಳಿದ್ದೀವಿ. 5 ವಾರ್ಡ್ ಕೊಟ್ಟರು 5 ವಾರ್ಡು ಗೆಲ್ತೀವಿ. 5 ವಾರ್ಡ್ ಕೊಡದೆ ನಾವು ಇಂಡಿವಿಜುವಲ್ ಹೋಗೋದ್ರೂ 2-3 ವಾರ್ಡ್ ಆದರೂ ಗೆದ್ದೇ ಗೆಲ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಮಾಮೂಲಿ ಇದ್ದೇ ಇದೆ ಬಿಡಿ. ಈಗ ಫ್ರೀ ಸ್ಕೀಮ್ ಮಾಡಲಾಗಿ ಸರ್ಕಾರ ಏನಾಗಿದೆ, ಯಾವುದೇ ವಾರ್ಡ್ ತೊಗೊಳ್ಳಿ, ನಮ್ಮ ವಾರ್ಡು ಅಂತಲ್ಲ, ಯಾವುದೇ ವಾರ್ಡ್ ತೊಗೊಂಡ್ರು ರಸ್ತೆ ಸರಿ ಇಲ್ಲ ಅಥವಾ ಏನು ಎಲ್ಲ ಬೆಲೆ ಏರಿಕೆಗಳು ಅಥವಾ ನೀರು ಬರ್ತಾಯಿಲ್ಲ, ಈ ಥರದೇ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಆ ಸಮಸ್ಯೆ ಎಲ್ಲ ವಾರ್ಡಲ್ಲಿದೆ. ಅದನ್ನು ನಮ್ಮ ಸರ್ಕಾರನೋ ಅಥವಾ ನಾವು ಅಲ್ಲಿ ಕೌನ್ಸಿಲರ್ ಗೆದ್ದ ಮೇಲೆ ಅವೆಲ್ಲ ಪರಿಹರಿಸಲಿಕ್ಕೆ ಒಂದು ದಾರಿ ಮಾಡ್ತೀವಿ. ಮಳೆಯಿಂದೆಲ್ಲ ಮರಗಳು ಕೂಡ ಕೆಲಸ ಮಾಡ್ತಾರೆ, ಸುರಕ್ಷಿತವಾಗಿ ಸಾರ್ವಜನಿಕರಿಗೆ
ಇಲ್ಲ, ಸಾರ್ವಜನಿಕರಿಗೆ ಅತಿವೃಷ್ಟಿ ಅದು ಹುಷಾರಾಗಿರ್ಬೇಕು, ಅವರು ಸೇಫ್ಟಿಲಿರಬೇಕು. ಈ ಮರದ ಹತ್ರ ನಿಂತ್ಕೋಬಾರ್ದು, ಕಾಂಪೌಂಡ್ ಪಕ್ಕ. ಮೊನ್ನೆ ನೋಡಿ ವಿಜಯನಗರದಲ್ಲಿ ವಿಜಯನಗರ ಕ್ಲಬ್ ಕಾಂಪೌಂಡ್ ದೀಪಿಸೋದ್ರು. ಆ ಥರ ಆಗುತ್ತೆ ಅಂತ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆ ರೀತಿ ಆದರೆ ಹೇಗೆ? ಇಲ್ಲ, ಖಂಡಿತವಾಗ್ಲೂ ಅಲಯನ್ಸ್ ಹೋಗ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಅಲಯನ್ಸ್ ಜೊತೆ ಹೋದ್ರೆ ನಮಗೆ ಲಾಭ ಮತ್ತು ಅವ್ರಿಗೂ ಲಾಭ. ಅಲಯನ್ಸ್ ಜೊತೆ ಹೋಗ್ತೀವಿ. ಅಲಯನ್ಸ್ ಜೊತೆಲಿ ಹೋದಾಗ 11 ವಾರ್ಡ್ ಇರ್ತದೆ. ನಾವು ಒಂದು 5 ವಾರ್ಡ್ ಕೇಳೋಣ ಅಂತ ಅಂದ್ಕೊಂಡಿದ್ದೀವಿ. 5 ಕೊಟ್ಟರು 5 ಗೆಲ್ತೀವಿ. ಅದರಲ್ಲಿ 2 ಮಾತಿಲ್ಲ, 5 ಗೆಲ್ತೀವಿ. ಎಲ್ಲ ಕಾರ್ಯಕರ್ತರು ಒಳ್ಳೇದಾಗಲಿ. ಅವರು ಹುಟ್ಟುಹಬ್ಬಗಳಲ್ಲಿ ನನ್ನೂ ಕರಲಿ, ನಾನು ಹೋಗಿ ಅವ್ರಿಗೆಲ್ಲ ವಿಶ್ ಮಾಡ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಬೆಳೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ.